ಸರ್ ನಮಸ್ಕಾರ. ಶರಿ ವೀಕ್ಷಕರೇ, ನಾನು ಪ್ರಸಾದ್ ನೀವು ಪ್ರಸಾದ್ ಗುರುಜಾರಿಗೆ ಸ್ವಾಗತ. ಇವತ್ತು ನಾನು ನಿಮಗೆಲ್ಲರಿಗೂ ಸಹ ತುಂಬಾ ಅಪರೂಪದ ಮತ್ತು ವಿಶಿಷ್ಟವಾದಂತಹ ವ್ಯಕ್ತಿಯೊಂದಿಗೆ ನಿಮ್ ಜೊತೆಯಲ್ಲಿ ಬಂದಿದ್ದೀನಿ. ಕನ್ನಡ ಸಾಹಿತ್ಯದಲ್ಲಿ ಕುರಿತೋದದೆ ಕಾವ್ಯ ಪ್ರಯೋಗ ಪರಿಣಿತ ಮಂದಿಗಳೆಂಬ ಕವಿರಾಜ ಮಾರ್ಗಕಾರನಂತೆ ನಮ್ಮ ಕರ್ನಾಟಕದಲ್ಲಿ ಓದದೇ ಇರ್ತಕ್ಕಂತಹ ಅನುಭವದ ಮುಖಾಂತರ ಜನಪದವನ್ನ, ಈ ನೆಲದ ಮೂಲ ಪದವನ್ನ, ಎಲ್ಲ ಸಾಹಿತ್ಯದ ತಾಯಿ ಬೇರನ್ನ ತಮ್ಮದಾಗಿಸಿಕೊಂಡು ಇಡೀ ಕರ್ನಾಟಕಾದ್ಯಂತ ಮತ್ತು ಹೊರ ರಾಜ್ಯಗಳಲ್ಲೂ ಸಹ ಸಾವಿರ ಕಾರ್ಯಕ್ರಮಗಳನ್ನ ಕೊಡುವ ಮೂಲಕ ನಡೆದಾಡುವ ಜಾನಪದ ಜಂಗಮ, ನಡೆದಾಡುವ ಜಾನಪದ ಕೋಗಿಲೆ, ಹೀಗೆ 10 ಬಿರುದು ಬಾವಲಿಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಹೆಸರಾಗಿರ್ತಂತಹ ನಮ್ಮ ದಾವಣಗೆರೆ ಜಿಲ್ಲೆಯ ಅತ್ಯಂತ ಪ್ರಸಿದ್ಧವಾದಂತಹ ಯುಗಧರ್ಮ ರಾಮಣ್ಣನವರ ಜೊತೆಗೆ ನಾನು ನಿಮ್ ಜೊತೆಗೆ ಬಂದಿದ್ದೀನಿ. ಅವ್ರಿಗೆ ಮೊದಲು ನಾನು ಒಂದು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳನ್ನ ಇದಕ್ಕೆ ಆರಂಭಿಸ್ತೇನೆ. ನಮಸ್ಕಾರ ಅಪ್ಪಾರೆ. ನಾವು ಚಿಕ್ಕ ವಯಸ್ಸಿನಲ್ಲೂ ಸಹ ನಮ್ಮ ಹಾಡುಗಳನ್ನ, ನಮ್ಮ ಒಂದು ಜಾನಪದ ಅನುಭವಗಳನ್ನ ಕೇಳಿಕೊಂಡು ಬೆಳೆದಿರ್ತಕ್ಕಂಥದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ನಿಮ್ಮ ಬಾಲ್ಯದ ವ್ಯವಸ್ಥೆ ಹೇಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಬಾಲ್ಯದ ವ್ಯವಸ್ಥೆ ಒಂದ್ ಹರಕಂಗೆ ಒಂದ್ ಹರಕ್ ನಿಕ್ಕರು. ಶಾಲೆಗುಡಿಗೆ ಹೋದ್ರೆ ವಿದ್ಯೆ ಹತ್ತಲಿಲ್ಲ. 5 ವರ್ಷ ಓದ್ದೆ. ಆ ಮೇಷ್ಟ್ರು ದೊಡ್ಡ ನನ್ನ ಮಗನೇ, ಯಾವನ ಮನೆಗರೆ ಸಂಬಳ ಇರಲಿ ಬುದ್ಧಿ ಬರ್ತತೆ ಅಂದ್ರು. ಆಗ ಅನಿಸ್ತು ವಿದ್ಯೆನೇ ಬೇರೆ ಬುದ್ಧಿನೇ ಬೇರೆ ಏನೋ ಅಂತ. ಆಗ ಬುದ್ಧಿಗೂ ಮತ್ತು ವಿದ್ಯೆಗೂ ಬಹಳ ಹೆಚ್ಚು ಕಮ್ಮಿ ಇರ್ಬೇಕು ಅಂತಂದು ಆವಾಗ ಒಂದ್ 5 ವರ್ಷ ಸಂಬಳ ಇದ್ದಿ. ಆ ಸಂಬಳದ ಮನೆಯಾಗೆ ಆ ಬದುಕಿನ ಒತ್ತಡದ ಅನುಭವ, ಅವರು ಆಳು ಇವನು ಮಗ ಅಂತಕ್ಕಂಥ ಭಾವನೆ ಅವ್ರಿಗೆ ಬಾರದೆ, ಇವನ್ ನಮ್ಮ ಮನೆ ಆಳು ಅಂತಕ್ಕಂಥ ಅವ್ರಿಗೆ ಕಿರುಕುಳಗಳನ್ನು ಕೊಡ್ತಕ್ಕಂಥದ್ದು, ಅಲ್ಲಿಂದ ಬಹಳ ತುಚ್ಛವಾಗಿ ಕಾಣ್ತಕ್ಕಂಥದ್ದು. ಅವರು ಅನ್ನಕ್ಕೆ ತಟ್ಟಿಗೆ ಅನ್ನ ಹಾಕ್ಬೇಕಾದ್ರೆ ಒಂಥರ ನಾಯಿಗೆ ಅನ್ನ ಹಾಕತಕ್ಕಂಥ ಒಂದು ಸ್ವಭಾವಗಳು, ಇವನ್ನೆಲ್ಲ ನೋಡಿದಾಗ ಒಂಥರ ಅನುಭವ ಬಂತು. ಇವೆಲ್ಲ ಅನುಭವದ ಪಾಠಗಳು. ಆಗ ಒಂದ್ 5 ವರ್ಷ ಸಂಬಳ ಇದ್ದೆ. ಹಾವು ಕೊಡ್ದು ಬಿಡ್ತು. ಯಾರೋ ನಮ್ಮೂರಲ್ಲಿ ಲಿಂಗಾಯತರ ಮನೆಗೆ ಇದ್ದಾಗ ಹಾವು ಕೊಡ್ದು ಬಿಡ್ತು. ಅದು ಬಹಳ ಅನಾಹುತಕ್ಕೆ ಈಡಾಗ್ಬಿಟ್ಟೆ. ಅಲ್ಲಿಂದ ಹೆಂಗೋ ಅದು ಮಾಯ್ತು. ಅದು ಮಾದ್ಮೇಲೆ 1-2 ವರ್ಷ ಚಾನಲ್ ಮಣ್ಣು ಹೊತ್ತಿ. ಚಾನಲ್ ಮಣ್ಣು 2 ರೂಪಾಯಿ ಕೂಲಿ. ಇವತ್ತು ಯಂತ್ರಗಳಿಂದ ಕಾರ್ಯಕ್ರಮ ಮಾಡಿಸ್ತಾರೆ. ಅವತ್ತು 60, 61, 62ರಿಂದ ಬರೀ ಮನುಷ್ಯರೇ. ನಮ್ಮ ದೊಡ್ಡ ನಾಲ ಐತಲ್ಲ, ಭದ್ರನಾಲ, ಒಂಥರ ಸರ್ಪ ಹೋದಂಗೆ ಹೋಗ್ಬಿಡ್ತು ಮಂದಿ ಮಾಡೋದು. ಆ ಮಂದಿ ಮಣ್ಣು ಹೊರೋದು, ಆ ಕಡಿಯೋದು ಮಾಡೋದು, ಆ ಗುಡ್ಡ ಗಾಡು ಬಂಡೆ ಅವನ್ನೆಲ್ಲ ವಾಡೋದು ಮ್ಯಾಕ್ ಹಾಕೋದು ನೋಡಿದ್ರೆ ಸರ್ಪ ಹೋದಂಗೆ ಹೋಗ್ಬಿಡ್ತು. 2 ವರ್ಷ ಮಾಡಿದೆ ಅದನ್ನ. ಅಲ್ಲಿಂದ 1962 ಜನವರಿ 23 ಪೋಸ್ಟ್ ಬಂತು ನಮ್ಮೂರಿಗೆ. ಅನಿರೀಕ್ಷಿತ ಹೆಂಗ ಹೋಗ್ತಿದ್ದೆ, ಯಾರೋ ಕರೆದು ಪೋಸ್ಟ್ ಎಲ್ಲ ಓದ್ತಿ ಏನೋ ಅಂದ್ರು. ಹೆಂಗಪ್ಪ ಅದ್ರದ್ದು ಏನಂದು, ಇಲ್ಲ ಓದ್ಬೇಕು. ಏನ್ ಕೊಡ್ತಾರ? 24 ರೂಪಾಯಿ ಕೊಡ್ತಾರ. ಒಂದ್ ದಿವ್ಸಕ್ಕೆ 24, ತಿಂಗಳಿಗೆ 24. ಅಯ್ಯೋ ಒಂದ್ ದಿವ್ಸಕ್ಕೆ 2 ರೂಪಾಯಿ ಕಡಿತೀನಿ. ನನ್ನ ಮಗನೇ, ಅದೇನೇನು ಕಡಿಯಕ್ಕೆ ಹೋಗ್ತೀಯ, ಇದನ್ನ ಮಾಡೋ ಮುಂದೆ ನಿನಗೆ ಏನಾರೇ ಆದಾಯ ಆಗ್ಬಹುದು ಅನ್ನೋ ಒಂದು ಮಾತಾಡಿದಾಗ ಒಂದು 23 ವರ್ಷ ಪೋಸ್ಟ್ ಚೀಲ ಒತ್ತಿ. 67 ಲಗ್ನ ಆಯ್ತು. ಸ್ವಲ್ಪ ನಾಟಕ ಆಡಾಗ ಹೇಳು. ಇದಕ್ಕೆ ನಾಟಕ ಆಡಾಗ ಹೇಳು. ನಮ್ಮೂರಾಗೆ ಗೌಡ್ರ ರಂಗಜ್ಜ ಅಂತ ಅವರು ಹಬ್ಬ ಹರಿದಿಂದ ನಾಟಕ ಮಾಡ್ತಾರೆ. ಇದನ್ನ ಸಂಬಳದ ಮನೆಯಾಗಿದ್ದಾಗ ಅವ್ರ ಕಣ್ಣು ಹೆಂಗೆ ಬಿತ್ತು, ಇದ್ರ ಮೇಲೆ ಬಿತ್ತು. ಒಳ್ಳೆ ಹಾಸ್ಯ ಪಾತ್ರ ಕೊಡ್ತಿದ್ರು. ಹಾಸ್ಯ ಪಾತ್ರದಾಗೆ ಬಣ್ಣ ಹಾಕ್ಯಂಡ್ ರಂಗಭೂಮಿ ಬಂದ್ರೆ ಅದೇನಾಗದ ಏನೋ ಮಾತು, ಅದು ಬಹಳ ಆನಂದ ಆಗೋದು. ಹಾಸ್ಯ ಪಾತ್ರ ಹಳ್ಳಿಗೆಲ್ಲ ಬಹಳ ನಾಟಕ ಅಂದ್ರೆ ಬಹಳ ಜನ ಬರೋರು ಹಳ್ಳಿಗಳಿಂದ. ಇದು ಆ ನಾಟಕದ ಗೇಳಿತ್ತು. ಅಲ್ಲಿಂದ 67 ಲಗ್ನ ಆದಿ. ಅಲ್ಲಿಂದ 72 ನವೆಂಬರ್ 18ನೇ ತಾರೀಕು ಬೆಳಿಗ್ಗೆ 9 ಗಂಟೆ 15 ನಿಮಿಷ 20 ಸೆಕೆಂಡಿನೊಳಗೆ ಆಗೊಂದು ಹರಳಿ ಮರ ಹಿಂಗೆ ಕಟ್ಟೆ ಮೇಲೆ ಕೂತಿದ್ವಿ ನಮ್ಮ ನಾಟಕದ ಗೆಳೆಯರೆಲ್ಲ. ಬೆಳಿಗ್ಗೆ ಆ ಟೈಮ್ನಾಗೆ ಒಂದು ಬೆಳ್ಳಂದೊಂದು ಚಕ್ರ ಬಂತು.
ತಿರ್ಕೊಂತ ಬಂತು. ಅವ್ರಿಗೂ ಗೊತ್ತಿಲ್ಲ ಏನ್ ಹಿಂಗ್ ಬರ್ತದಲ್ಲ ಅಂತ ಹಿಂಗ್ ನೋಡ್ತಾ ಇದ್ದೆ. ತಿರ್ಕೊಂತ ಬಂದು ಬದುಕಿನ ಒಳಗೆ ಹೋಗ್ಕೊಂಡ್ಬಿಡ್ತು. ಈ ಬೋಲ್ಟ್ ನೋಟ್ಗಳೆಲ್ಲ ತಪ್ಪೋಗ್ಬಿಟ್ರು. ಒಂದು 5-6 ನಿಮಿಷ ಸ್ಪರ್ಶನೇ ಇಲ್ಲ, ಏನೇನು ಗೊತ್ತೇ ಆಗ್ಲಿಲ್ಲ. ಆಗ ಸ್ವಲ್ಪ ಚೈತನ್ಯ ಬಂತು, ಬಗ್ಗನ ಬಾಯಿಗಳಿಂದ ಬಂತು. ಹಂಗೆ ನಮ್ಮ ಸ್ನೇಹಿತರದ ಲೇಖನಿ ಇಸ್ಕೊಂಡು ಪೇಮ ಅಲ್ಲಿ ಒಂದು ಕಾಗದ ಬಿದ್ದು ಬರಿಯಕತ್ತಿ. ಅಯ್ಯ ದಡ್ ನನ್ನ ಮಗನೇ, ಬರಿಯಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ, ಏನು ಬರಿತೀವಲ್ಲ ಅದು ಕಡೆಗೆ ಲೆಕ್ಕಲ್ಲ ತಗ. ಅವತ್ತಿನಿಂದ ಇವತ್ತಿನವರೆಗೆ ಅದು ಒಳಗಿದ್ದು ಹೊರಕ್ಕೆ ಹೋಗಿಲ್ಲ. ಏನು ಉಕ್ಕುತತೆ ಬೋರ್ನೆಗಳು ನೀರ್ ಹಂಗ ಹೋಗ್ತತೆ, ಹಂಗ ಹೋಗ್ತದೆ ಸಾಹಿತ್ಯ. ಲೇಖನಿ ಇಟ್ಟ ಬೆಳೆ ಹಳೆ ಮೇಲೆ ಲೇಖನಿ ಇಟ್ಟೆ ಅಂದ್ರೆ ಪದಗಳು ಕುಣ್ಕಂತ ಹೋಗ್ಬಿಡ್ತಾವ. ಅವೇನು ಯೋಚನೆ ಮಾಡ್ಬೇಕು ಮತ್ತೊಂದು ಮುಗಿದೊಂದು ಅನ್ನಂಗಿಲ್ಲ. ಬೆಳೆ ಹಳೆ ಮೇಲೆ ಲೇಖನಿ ಇಡೋದೇ ತಡ. ಹಂಗ ತಮ್ಮ ಕುಣ್ಕಂತ ಬಂದ್ಬಿಡು. ಹಿಂದೆಗಡೆ ಯಾರೋ ಬಂದು ನಾಟ್ಯ ಮಾಡಿ ಗುತ್ತಾರೆ ನಾವು. ಆ ಹಿಂದೆಗಡೆ ಬರಾಕಿ ಹಿಂದೆಗಡೆ ಕುಣಿಯಾಕಿ ಮುಂದೆ ಬರೋದು ಕುಣಿಯೋದು ಒಂದೇ ಒಂದು ಉಳಿದ್ರ ಇದುವರೆಗೆ. ಈ ರೀತಿ ಆ ಸಾಹಿತ್ಯ 3 ಮುದ್ರೆ ಹಾಕಿ ಸಾಹಿತ್ಯ ಬರೀತದೆ. ಯಮ್ಮಪ್ಪ ದೇವನಗುಂಡಿ ಯುಗಧರ್ಮ ಒಂದ್ಮುದ್ರೆ, ಯುಗಧರ್ಮ ಅಂತ ಒಂದ್ಮುದ್ರೆ, ವಚನ ಧರ್ಮ ಅಂತ ಒಂದ್ಮುದ್ರೆ. ಇದ್ರಗಳ ಪದಕಟ್ಟು ಅದ್ರಾಗಿಲ್ಲ, ಅದ್ರಗಳ ಪದಕಟ್ಟು ಇದ್ರಾಗಿಲ್ಲ. ಎಲ್ಲ ಅದ್ಲ ಬದ್ಲಿ. ಅದ್ ನೀವು ಓದಿರೋದು ಎಷ್ಟು ಓದಿರಿ? ನಾವು 1ನೇ ಕ್ಲಾಸ್ನಾಗ 5 ವರ್ಷ ಫೇಲ್ ಆದೆ. 5 ವರ್ಷ ಫೇಲು 1ನೇ ತರಗತಿಯಲ್ಲಿ. ಆಮೇಲೆ ಏನು ಓದ್ಲಿಕ್ಕಂತ ಇದು ಬರ್ಲಿಲ್ಲ? ಅದು ಹೇಳಿದ್ರಲ್ಲ ನೀನು ವಿದ್ಯಾರ್ಥಿ ಅಲ್ಲ, ಸಂಬಳಿರೋ ಬುದ್ಧಿ ಬರ್ತದ ಅಂದ್ರು. ಅದು ಅಂಟಿಕೆ ಬಿಡ್ತದೆ ಅಲ್ಲಿ. ಬುದ್ಧಿ ಅಂತದು ವಿದ್ಯೆ ಅಂತದು. ಅದಕ್ಕೆ ವಿದ್ಯೆ ಬುದ್ಧಿ ಜ್ಞಾನ. ಮಾನವನಿಗೆ ವಿದ್ಯೆ ಇದ್ದನಿಗೆ ಬುದ್ಧಿ ಇಲ್ಲ, ಬುದ್ಧಿ ಇದ್ದನಿಗೆ ವಿದ್ಯೆ ಇಲ್ಲ. ಹೌದು. ವಿದ್ಯೆ ಬುದ್ಧಿ ಇದೆ, ಜ್ಞಾನ ಇಲ್ಲ. ಏನ್ ಮಾಡೋದು? ಜ್ಞಾನ ಇಲ್ಲ. ಇವು 3 ಒಂದಾಗ್ಬೇಕಾರೆ ವಿದ್ಯೆ ಬುದ್ಧಿ ಜ್ಞಾನ ಇವು 3ರ ಸದೃಢತೆಯ ಬಲ ನಿನ್ನ ಅಂತರ್ಮುಖಿಗಳು ನೆಲೆಗೊಂಡು ನಿಂತಾಗ ಅಲ್ಲಿ ಶುದ್ಧ ಸಿದ್ಧ ಪ್ರಸಿದ್ಧತೆ ಎಂಬ ಭಾವ ಸಂಗಮದೊಳಗೆ ಕಾವ್ಯ ಕಮ್ಮಟದ ಕಾರಂಜಿ ಪುಟ ಒಡೆದು ಹುಂಕರಿಸಿ ನಿಂತಾಗ ಅಂತಪ್ಪ ವಿದ್ವತ್ತಿನ ನಿಖರತೆಯ ಸಿರಿಸಿಕೆಯ ಶಿಖರದಳು ವಾಕ್ಶಕ್ತಿ ಒಮ್ಮಣ್ಣದ ಕಿರಣ ಯಮ್ಮಪ್ಪ ದೇವನಗೊಂಡು ಯುಗಧರ್ಮನ ಮಂತ್ರ ಸಿದ್ಧಿಯ ಮಾಮನೆಯೊಳಗೆ ನೆಲೆಗೊಂಡು ನಿಲ್ಲುವುದು ನೋಡಿ. ಅದ್ಭುತವಾದಂತ ಇದು. ಆಮೇಲೆ ನಿಮ್ದು ವಚನ ಧರ್ಮ ಪುಸ್ತಕ ಇದೆಯಲ್ಲ, ವಚನ ಧರ್ಮ ಯಾಕೆ ಬಂತು ಅಂದ್ರೆ, ನಾನು ಸಂಬಳ ಬಿಟ್ಟ ಮೇಲೆ ನಮ್ಮ ಪಕ್ಕದ ಯಾರೋ ಒಬ್ರು ಓದ್ತಿದ್ರು ಅದನ್ನ. ಅವ್ರ ಮನೆ ಪಕ್ಕ ನಮ್ದು ಕುಟೀರಿತ್ತು. ನಾಡಿಗೆರೆ ಬಸಪ್ಪರು ಅಂತ ಸ್ವಲ್ಪ ಜ್ಞಾನಿಗಳು ಅವರು. ಆ ಮಂಕುತಿಮ್ಮನ ಕಗ್ಗ ಹೇಳರು. ಅವ್ ಏನ್ ಹೇಳ್ತಾರೆ ಎಲ್ಲ ತಲೆಗೆಲ್ಲ ಟೇಪ್ ಆಗಿಬಿಡು. ಅವ್ 100 ಟೇಪ್ ಆಗ್ಯಾವ. ಅದನ್ನ ಎಲ್ಲೋ ಹೋದಾಗ ತಗೊಂಬಂದೆ. ಅದನ್ನ 2ನೇ ಮುದ್ರಣ ಇರ್ಬೇಕದು. ಅದ್ರಾಗ ಪದಕಟ್ಟುಗಳು ಇದ್ರಾಗ ಇಲ್ಲಿ ಈಗ ಇರೋದ್ರಾಗೆ. ಒಂದು ವಚನ ಧರ್ಮ ಹೇಳ್ತೀರಾ? ಅಲ್ಲ ಹೇಳ್ತಾನೆ. ಆಮೇಲೆ ಅದನ್ನ 30 ವರ್ಷ ತೆಲಿಗಿಮ್ನಾಗ ಇಟ್ಕೊಂಡು ಮಕ್ಕಂದಿತ್ತು. ಯಾವ್ದನ್ನ? ಮಂಕುತಿಮ್ಮನ ಕಗ್ಗನ ತೆಲಿಗಿಮ್ನಾಗ ಇಟ್ಕೊಂಡು ಮಕ್ಕಣದು. ಅಲ್ಲಿ ಹೇಳರು ಇದನ್ನ ಇಟ್ಕೊಂಡು ಹಂಗ ಮಕ್ಕಣ. ಅದು ಅಜ್ಜನ ಪ್ರಭಾವನೋ ಏನೋ. ಅವರು 945 ಬರ್ತಾರೆ, ಇದು 3101 ಬರೆದಿದೆ ಆ ವಚನ. ಅದೇ ಚೌಪದಿ 4 ಸಾಲು. ರಾಮನಿಗೆ ವನವಾಸ, ಲಕ್ಷ್ಮಣನಿಗೆ ಉಪವಾಸ. ಅವನು 14 ವರ್ಷ ಉಪವಾಸ ಅದಾನೆ ಲಕ್ಷ್ಮಣ. 14 ವರ್ಷ ಉಪವಾಸ ಇರೋದವನು. 1 ದಿನ ಅಲ್ಲ 2 ದಿನ ಅಲ್ಲ. ರಾಮನಿಗೆ ವನವಾಸ, ಲಕ್ಷ್ಮಣನಿಗೆ ಉಪವಾಸ. ಕಾಮ ತೂರ್ಯ ಶೂರ್ಪಣೆಗೆ ಚದುರಂಗ ದಾಟ. ಒಬ್ಬೊಬ್ಬರಿಗೊಂದೊಂದು ಅಬ್ಬುತಿಯ ಮಬ್ಬಳ್ಳಿ. ಎಬ್ಬುಲಿಯ ಬೋನು ಈ ಜಗವೋ ವಚನ. ಈ ಜಗತ್ತಿರೋದು ಎಬ್ಬುಲಿ ಬೋನ್ ಇರೋದು. ನಾವೆಲ್ಲ ಈ ಜಗತ್ತಿನೊಳಗೆ ಅದೀವಲ್ಲ, ಎಬ್ಬುಲಿ ಬೋನ್ಯಾಗ ಅದೀವಿ. ಆ ಟೈಮ್ನಾಗ ಏನಾಗತ್ತೆ ಹೇಳ. ಕಡ್ಡಿ ಗುಡ್ಡವು ಕೂಡಿ ದಡ್ಡೆಂದು ಉಡ್ಡಿಯಾಡಿ, ಗುಡ್ಡ ಕಡ್ಡಿಗೆ ಬೆದರಿ ಕಿರಿಚಿ ಕೀರಾಡೋದ ನೋಡಿ, ಶೆಡ್ ಹೊಡೆಯಿತೋ ಕಡ್ಡಿ ವಚನ ಧರ್ಮ. ಅತ್ಯಂತ ಅದ್ಭುತವಾದಂತ ಕಡ್ಡಿ ವಚನ. ಅಲ್ಲ, ನಿಮಗೆ ಈ ಜನಪದ ಸಾಹಿತ್ಯದಲ್ಲಿ ಇಷ್ಟೊಂದು ಬೌದ್ಧಿಕವಾಗಿ ನೀವು ಹೇಳ್ತಿರಲ್ಲ, ಈ ನುಡಿಗಟ್ಟುಗಳನ್ನ, ಆ ಪ್ರಾಸಬದ್ಧವಾಗಿರ್ತಕ್ಕಂಥ ಪದಗಳನ್ನು ಜೋಡಿಸ್ತಿರಲ್ಲ, ಅದೆಲ್ಲ ಹೇಗೆ ಎಂಬುದು ಬಹಳಷ್ಟು ಜನರ ಒಂದು ಆಶ್ಚರ್ಯ. ಅದು ಏನಿಲ್ಲ, ಅದು ಹಂಗ ತಮ 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 ಧುಮಿಕ್ ಬಿಡ್ತದ ಅದು. ಅಲ್ಲಿ ಕುತ್ಕಂತಾನಲ್ಲ, ಕುತ್ಕೊಂಡಾಗ ಇದಾಗಿ ಕುಂದ್ರಲ್ಲ, ಅದು ಏನಾಗಿ ಕುತ್ಕೊಂಡ. ಅದೇ ನಮ್ಮ ಪಂಡಿತ ಅಜ್ಜಯ್ಯರು ಬಹಳ ಚಂದ ಹೇಳಿದ್ದಾರೆ.
ಅಲ್ಲ ನಾವೇನಾರೇ ಬರಿಬೇಕಾರೆ ಎಲ್ಲಾ ಪುಸ್ತಕಗಳು ಕೆದಕ್ತೀವಿ ಬರಿತೀವಿ, ಏನೋ ಯುಗ ಧರ್ಮಂಗ ಅಂದ್ರೆ ಹೆಂಗ್ ಬರ್ತದ ನೀನು ಈ ಪದ ಅಂದ್ರೆ ಹಂಗ ಬದುಕಿನ ಹಂಗ ಬರ್ತಾವ ಬುದ್ಧಿ ಅಂತ ಅವ್ ಯೋಚನೆ ಮಾಡಿದ್ರೆ ಆಗಲ್ಲ, ಬರಲ್ಲ ಅದು ತನ್ನಟಿ ತಾನೇ ಅದಕ್ಕೆ ವಿದ್ವತ್ ಅನ್ನೋದ. ಹೌದು, ಅಂದ್ರೆ ನೀವ್ ಹೇಳ್ತಕ್ಕಂಥದ್ದು ವಿದ್ಯೆಗೂ ಬುದ್ಧಿಗೂ ಬಹಳ ಆರ್ಯ ಜಗದಾಂತರ. ಹೇಗೆ? ಅದು ವಿದ್ಯೆ ಅದು ಸಾಧನೆಯಿಂದ ಬಂದಿರ್ತತೆ, ಇದು ಸಾಕ್ಷಾತ್ಕಾರದಿಂದ ಬಂದಿರ್ತದೆ. ಈಗ ನೀವು ವಿದ್ಯೆ ಕಲ್ತದಲ್ಲ ಹಂಗ ಬಂತೇನು? ಸಣ್ಣ ಹುಡುಗಾದ್ನಿಂದ ಈಗ PhD ಮಾಡ್ಬೇಕಾದ್ರೆ ಐ ಕಲೀಲೇಬೇಕು. ಹೌದು, ಆ ಐ ಕಲಿಯದಲ್ಲೇ PhD ಮಾಡೋಕ್ ಬರಲ್ಲ. ಹೌದು, ಆದ್ರೆ PhD ಮಾಡಿದ್ಮೇಲೆ ಐ ಯಾಕೆ ಕಲಿಯಕ್ ಬರ್ತೀವಿ? ಬರಲ್ಲ. ಫಸ್ಟ್ ಐ ಕಲ್ತ ಆಮೇಲೆ PhD ಮಾಡೋದು. ಇಲ್ಲಿಂದಲೇ ಹೋಗ್ತದೆ. ಇದು ಸಾಧನೆ, ಸಾಧನೆಯಿಂದ ವಿದ್ಯೆ ಬರ್ತದೆ, ಸಾಕ್ಷಾತ್ಕಾರದಿಂದ ವಿದ್ವತ್ ಬರ್ತದೆ. ಸಾಕ್ಷಾತ್ಕಾರದಿಂದ ಅದಕ್ಕೆ ಕೋಟಿಗೊಂದು ನೇಟು, ಕೋಟಿಗೊಬ್ಬನಿಗೆ ಅದು ಬರೋದು. ಕೋಟಿಗೊಂದು ನೇಟು, ಮಿಕ್ಕದ್ದೆಲ್ಲ ಏಟು ಆಟು ಉಣಿಸೆ ಬೋಟು ಈಗ ಧರ್ಮ. ಯಾಕಂದ್ರೆ ಬರೇ ವಾದ ಭೇದ ಭಿನ್ನ ಮಾಡುವಂತ ತುಡುಗು ದನಿವಿನ ಗುದ್ದಿ ಅಂತ ಮುದ್ದಿಗಳ್ರಿಗೆಲ್ಲ ವಿದ್ವತ್ ಎನ್ನುವುದು ಒಂದು ಎಂದೆಂದಿಗೂ ದಕ್ಕದು ನೋಡ. ವಿದ್ವತ್ ಎನ್ನುವುದು ಒಂದು ಹದ್ದಿನ ಕಣ್ಣಿದ್ದಂತೆ. ಬರೇ ನಿದ್ದೆ ಮಾಡಿ ನಿಮರೆಯೋಳು ನಿಗಳಗಣ್ಣು, ವಿದ್ವತ್ ಎನ್ನುವುದು ಹದ್ದಿನ ಕಣ್ಣಿದ್ದಂತೆ. ಅಷ್ಟು ಒಂದು ಸೂಕ್ಷ್ಮ ಇರ್ತದೆ. ಹದ್ದಿನ ಕಣ್ಣು ಹೆಂಗಿರ್ತದೋ ವಿದ್ವತ್ ಅದೇ ರೀತಿ ಇರ್ತದೆ. ಪಳ್ಳು ಮಿಂಚು ಮಾಡಿದಾಗ ಮಿಂಚು ಬಂದಾಗ ಹೆಂಗೆ ಪಳ್ಳು ಹೊಳಿತದೋ ಹಂಗ ಪಳ್ಳು ಅಂತ ಹೊಳಿತದ. ವಿದ್ಯೆ ಎನ್ನುವುದು ಒಂದು ಹದ್ದಿನ ಕಣ್ಣಿದ್ದಂತೆ. ಅದು ಬರೇ ನಿದ್ದೆ ಮಾಡಿ ನಿಮರೆ ಹೇಳುವ ಬುದ್ಧಿಗಳ್ರಿಗೆಲ್ಲ ದಕ್ಕದು ನೋಡ. ಆಮೇಲೆ ನೀವು ಎದೆ ತುಂಬಿ ಆಡುವೇನೋ ಅಂತ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯ ಭೇಟಿ ಮಾಡ್ತೀರಿ. ಆ ದೃಶ್ಯ ಏನಾದ್ರು ನೆನಪುಗಳು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅವರು ವಚನ ಧರ್ಮ ಅಂದ್ರೆ ಏನು, ಯುಗ ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರು. ಯುಗ ಅಂದ್ರೆ 4 ಇದಾವೆ: ಕೃತ, ತ್ರೇತ, ದ್ವಾಪರ, ಕಲಿ ಅಂತ. ಕೃತ ಯುಗದ ಆಯಸ್ಸು 18 ಲಕ್ಷ ಚಿಲ್ಲರೆ ವರ್ಷ, ತ್ರೇತಾ ಯುಗದ ಆಯಸ್ಸು 12 ಲಕ್ಷ ಚಿಲ್ಲರೆ ವರ್ಷ, ದ್ವಾಪರ ಯುಗದು 8,64,000 ವರ್ಷ, ಈ ಕಲಿಯುಗದ ಆಯಸ್ಸು 4,32,000 ವರ್ಷ. ಒಂದಿನಿಂದ ಕೃತಾಯುಗದ ಪ್ರಾರಂಭದಿಂದ ಈ ಕಲಿಯುಗದ ಈ ಕಂಪ್ಯೂಟರ್ ಯುಗದವರೆಗೂ ಧರ್ಮ ಅಧರ್ಮ ಒಡೆದಾಡ್ತಲೇ ಬಂದವಲ್ಲ. ಅಧರ್ಮ ಎಂದರೆ ಗೆದ್ದತೇನು, ಧರ್ಮ ಎಂದರೆ ಸೋತತೇನು? ಅಂದಿನಿಂದ ಇಂದಿನವರೆಗೆ ಯುಗ ಧರ್ಮ ಗೆದ್ದಿರೋದ್ರಿಂದ ಯುಗ ಧರ್ಮ. ಅವಾಗ ಏನಂದ್ರು ಅವರು? ಅವಾಗ ಎಲ್ಲ ಮುಚ್ಕೊಂಡ್ರು 9 ಬಾಕ್ಲು. ಬಹಳ ದೊಡ್ಡ ವಿಚಾರ ಜ್ಞಾನಿ ಅವರು. ಸುಸ್ತಾಗ್ಬಿಟ್ರು, ಉದ್ದಕ್ಕಂಗ ಅಡ್ಡು ಬಿದ್ಬಿಟ್ರು. ಆಮೇಲೆ ನೀವು ಜಾನಪದ ಜಂಗಮರಾಗಿ ಇಡೀ ನಾಡಿನಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ತಾಲೂಕುಗಳಲ್ಲಿ, ಹೊರ ರಾಜ್ಯಗಳಲ್ಲೂ ಸಹ ಕಾರ್ಯಕ್ರಮ ಕೊಟ್ಟಿರಿ. ಸುಮಾರು 16,002 ಕಾರ್ಯಕ್ರಮಗಳು ನೀವು ಕೊಟ್ಟಿರಿ ಅಂತ ಒಂದು ಮಾಹಿತಿ ಇದೆ. ಅಷ್ಟು ಕಾರ್ಯಕ್ರಮಗಳಲ್ಲಿ ನಿಮಗೆ ತುಂಬಾ ನೆನಪಾಗಿ ಉಳಿತಕ್ಕಂತಹ ಏನಾದ್ರೂ ಒಂದು ವಿಶಿಷ್ಟವಾದಂತಹ ನೆನಪುಗಳು ಏನಾದ್ರು ಇದಾವ? ಈಗ ನಾವು ನಮ್ಮ ಸಿರಿಗೆರೆ ದೊಡ್ಡ ಗುರುಗಳು ಇದ್ದೀರಲ್ಲ, ಅವ್ರ ಕಣ್ಣು ಇದ್ರ ಮೇಲೆ ಬಿದ್ದ್ಬಿಡ್ತು ಒಂದ್ಸರಿ. ಯಾರ ಕರೆದ್ರು ಬೆಳೆ ಹೊಡೆದಾಟ ಸ್ವಾಮಿ ಸುಡುಗಾಡು ಬೇಡಪ್ಪ ಅವ್ರ ಸುದ್ದಿ. ಅವ್ರು ನೋಡಿದ್ರೆ ಒಂಥರ ಹೆದರಿಕೆ ಆಗತ್ ಮರೆ. ಸುಮಾರ ಸ್ವಾಮಿ ಹಿಂಗೆ ಸುಮಾರ ಸ್ವಾಮಿ ಅದು ಸವಾಸ್ ಬೇಡ ಜುಲುಮಿಂದ ಹೇಳಕಂದು ಹೋದ್ರು. ಆ ಜಾಜೂರಲ್ಲಿ ಒಂದು ಕಾರ್ಯಕ್ರಮ ಜುಲುಮಿಂದ ಅಲ್ಲಿ ನಿಲ್ಸಿದ್ರು. ಅಲ್ಲಿ ಹೋಗಿ ನಿಂತಾಗ ಒಂದು ನೆನಪು ಬಂತು. ಗುರುವು ಒಬ್ಬನೆಂದರೂ ಇದ್ದರು ನಿಜ ಗುರುವರಿಗಚ್ಚುವುದೀ ಕಾಲ, ನಿಜ ಗುರುವನೇ ತಿಕ್ಕುವುದೀ ಕಾಲ, ಕರ್ಮ ಎಂಬ ಕಗ್ಗತ್ತಲೆಗಳು ಗುರು ಮರ್ಮ. ಈ ಒಂದು ಹಾಡಾಡಿದ್ದೆ ಸೈ ಕಿಲಿ 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 ನಕ್ಕು ಅವರು ಬಂದು ಇದ್ರೊಳಗೆ ಹೊಕ್ಕಂದ್ರೆ ಏನೋ ನಂಗೆ ಆಗ್ಬಿಡ್ತು. ಆ ನನ್ನಪ್ಪನ ಆಶೀರ್ವಾದದಿಂದ ಸಿರಿಗೆರೆ ತರುಳುಬಾಳುಣಿಗೆ 20 ವರ್ಷ ಮಗ್ಲಗೆ ಇಟ್ಕೊಂಡಿದ್ರು. ಆ ಸಂಪತ್ತು, ಆ ಒಂದು ಕಾಲ, ಆ ನುಡಿಕಟ್ಟು, ಜನ ಈ ಒಡೆ ಹಾಕರು ಬಾಳಿಗೆ. ಈ ಯುಗ ಧರ್ಮ ತಮಟೆ ನುಡಿಸಿದ ಅಂದ್ರೆ ಕೈಯಾಗೆ ಒಡೆ ಇಟ್ಟಿಟ್ಕೊಂಡ್ರೆ ಬಾಳ್ಯಕ್ಕೆ ಆಗ್ತದಿಲ್ಲ ಅಂತೆ, ಕೊಡಿಕೆ ಅಂತ ಹಂಗ ಹೊಡಿ ಬಂದ್ಬಿಡೋದಂತೆ. ಆ ಕಾರ್ಯಕ್ರಮಗಳು ಅಲ್ಲಿ ಅದ್ವಿತೀಯ ಹೊರಹೊಮ್ಮೆ ಬಿಡ್ತು ಸಾಹಿತ್ಯ. ಆ ಗುರುಗಳಂತೂ ಅಪ್ಪಿಗೆ ಮಾಡೋರು. ಅವರು ಪ್ರಚಾರದ ಗುರುಗಳು ಅವರು ನನಗೆ. ಅವರು ಅಂತ ಆಶೀರ್ವಾದ ಕೊಟ್ಟರು. ಯಾರು?
ಸಿರಿಗೆರೆ ದೊಡ್ಡ ಗುರುಗಳು. ಈಗಿನವರು ಕೂಡ ಹಂಗೆ ಇಟ್ಕೊಂಡ್ರೆ ಈಗೆಲ್ಲ ಅವ್ರಿಗೂ ನಮಗೆ ಸಂಪರ್ಕ ಬಹಳ ಕಮ್ಮಿ ಆಗಿದೆ. ಅಲ್ಲೇ ನಮಗೆ ಬೆಲೆ ಸಿಕ್ಕುತ್ತೆ. ಆಗ ಇಡೀ ಕರ್ನಾಟಕ ಹೋಗಂತ ಒಂದು ವ್ಯವಸ್ಥೆ ಆಯ್ತು. ನಿಮಗೆ ಸುಮಾರು ಪ್ರಶಸ್ತಿಗಳು ಬಂದಿದ್ದಾವೆ. ಅದರಲ್ಲಿ ಬಹುಮುಖ್ಯವಾಗಿ 2003ರಲ್ಲಿ ಜನಪದ ನಡೆದಾಡುವ ಜಂಗಮ ಪ್ರಶಸ್ತಿ ಬರುತ್ತೆ. 2004ರಲ್ಲಿ ಕರ್ನಾಟಕ ಜನಪದ ಮತ್ತು ಯಕ್ಷಗಾನ ಪ್ರಶಸ್ತಿ ಬರುತ್ತೆ ಕರ್ನಾಟಕ ಸರ್ಕಾರದಿಂದ. 2007ರಲ್ಲಿ ನಡೆದಾಡುವ ಜಾನಪದ ವಿಶ್ವವಿದ್ಯಾಲಯ ಪ್ರಶಸ್ತಿ ಬರುತ್ತೆ. 2010ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. 2011ರಲ್ಲಿ ನಡೆದಾಡುವ ಜಾನಪದ ಕೋಗಿಲೆ ಪ್ರಶಸ್ತಿ. 2016ರಲ್ಲಿ ವಿಶ್ವಮಾನವ ಕುವೆಂಪು ಪ್ರಶಸ್ತಿ. 2020ರಲ್ಲಿ ಕನಕಶ್ರೀ ಪ್ರಶಸ್ತಿ. 2021ರಲ್ಲಿ ಮುರುಘಾಶ್ರೀ ಪ್ರಶಸ್ತಿ. 2022ರಲ್ಲಿ ಶ್ರೀ ರೇಣುಕಾಚಾರ್ಯ ಪ್ರಶಸ್ತಿಯನ್ನ ನೀವು ತಗೊಂಡ್ರಿ. ಈ ಪ್ರಶಸ್ತಿಗಳನ್ನ ಬಂದಾಗ ನಿಮಗೆ ಆದಂತಹ ಅನುಭವಗಳೇನಾದ್ರೂ ಹೇಳ್ತೀರಾ? ಅವ್ ಏನಪ್ಪ, ಅವ್ ಯಾವ್ದವು ಏನ್ ಸುಡುಗಾಡು ಆ ಸಕ್ಕಂದದ ಅವನ್ನೆಲ್ಲ ಎಲ್ಲಿ ನೆನಪಿಟ್ಕೊಂಡ. ಅಲ್ಲಿ ಹೋದಾಗ ಗುದ್ಲಿ ಮಠಕ್ಕಂತ ಹೋಗಿದ್ದೆ. ಹೊಸರೀತಿ ಗುದ್ಲಿ ಮಠ ಬಹಳ ದೊಡ್ಡ ಮಠ ಅದು. ಅಲ್ಲಿ ಈ ಗದಿನ ಪುಟ್ಟರಾಜ ಗವಾಯಿಗಳು ಕರೆಸಿದ್ರು. ಇಬ್ಬರನ್ನ ಗಂಡ ಹೆಂಡತಿ ಕುಂದಿಸಿದ್ರು ವೇದಿಕೆ ಮೇಲೆ. ಅವ್ರು ಸ್ವಾಮಿಯರು ಏನ್ ಮಾಡಿ ಭಾರಿ ಕಿಲಾಡಿ ಸ್ವಾಮಿಯರು. ಯಾರು? ಗದಗಿನ ಪುಟ್ಟರಾಜ ಅಲ್ಲಲ್ಲ, ಗುದ್ಲಿ ಮಠ ಸ್ವಾಮಿಗಳು ಅಂತ. ಹೊಸರೀತಿ ಗುದ್ಲಿ ಮಠ ಅಂತ ಅದೊಂದು ಗುದ್ಲಿ ಮಠ, ಅದ್ರ ಹೆಸರೇ ಗುದ್ಲಿ ಮಠ ಅಂತ. ಆ ಸ್ವಾಮಿಯರು ಇಬ್ಬರನ್ನು ಕುಂದಿರಿಸಿದ್ರು ವೇದಿಕೆ ಮೇಲೆ. ಯಾರ್ಯಾರನ್ನ? ಪುಟ್ಟರಾಜ ಗವಾಯಿಗಳನ್ನ ಇದನ್ನ. ನಾನು ಅವತ್ತೇ ಅವ್ರು ನೋಡಿದ್ದು, ಹೆಸರು ಕೇಳಿದ್ದೆ, ನೋಡಿದ್ದೆ. ಆಮೇಲೆ ಎಬ್ಬರಿಸಿದ್ರು ಇಡೀ ಕರ್ನಾಟಕ ತುಂಬೆಲ್ಲ ಹೂವಿನ ಹಾರ ಎಂತೆಂಥವನ್ನ ಹಾಕಿದ್ದಾರೆ. ಅವ್ರು ಅವನ್ನ ಹಾಕ್ಲಿಲ್ಲ, ನೋಟ್ನಾರ ಹಾಕಿದ್ರು. ಎದ್ದು ನಿಂತ್ಕೊಂಡದ್ದು ಇಬ್ರು. ಈ ಕುತ್ತಿಗೆಯಿಂದ ಹಿಡ್ದು, ಕಾಲಿಂದ ಹಿಡ್ದು, ಪಾದದಿಂದ ಹಿಡ್ದು ಇಲ್ಲಿವರೆಗೂ ಕೆಳಕೊಂದು ಒಂದು ಅಡಿ ಹೋಗ್ತಾವ ಅಷ್ಟು ನೋಟಿನ ಹಾರ ಇಬ್ರು. ಆಮೇಲೆ ಪುಟ್ಟರಾಜ ಅಂದ್ರೆ ಈಟೆ, ನನ್ನ ಮಕ್ಕಳಕ್ಕಿದ್ರು ಅವ್ರು ಈಟೆ. ಹೌದು. ಆಮೇಲೆ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಬಂದಿದ್ರು, ಮಾಜಿ ಮಠಪತಿ ಅಂತ. ಅವ್ರನ್ನ ಅದನ್ನ ಪರಿಚಯ ಮಾಡು ಅಂತ ಹೇಳ್ಬೇಕಾಗಿತ್ತು. ಇನ್ನು ಎಂತೆಂಥವ್ರು ಬಂದದ್ದು, ಯಾರಿಗೆ ಹೇಳಿ ರೀತಿ ಹೇಳ್ಬೇಡದ ಪರಿಚಯ ಮಾಡು ಅಂತ. ಹಂಗ ಒಂಥರ ಎದಿಗೆ ಬಾಣ ಮಾಡ್ದಂಗ ಆತು. ಅಲ್ಲಪ್ಪ, ಅದನ್ನ ನಾವು ಪರಿಚಯ ಮಾಡೋದಂದ್ರೆ ವ್ಯಕ್ತಿ ಪರಿಚಯ ಇಲ್ಲ ನನಗೆ, ಅದೇ ನೋಡಿರೋದು ಹೆಂಗ್ ಮಾಡೋದು ಅಂತ ಯೋಚನೆ ಮಾಡಿ ತಟ್ಟು ನಂಗೆ ನೆನಪು ಅಂತ. ಅವ್ರು ಈಟೆ ಅಲ್ಲ ಇದ್ದದ್ದು. ಈ ಪಿಂಡ ನೋಡಿದರು ಈಟ ಐತಿ ಅಂದಿ. ಎಲ್ಲರೂ ದಿಗ್ಭ್ರಮೆ ಆಗ್ಬಿಟ್ರು. ಸ್ವಲ್ಪ ಹೊತ್ತು ಆದ್ಮೇಲೆ ಬ್ರಹ್ಮಾಂಡ ಇದ್ರೊಳಗೆ ಅಡಿಗೆ ಐತಿ ಅಂದಿ. ಒಬ್ಬನು ಕುಂತನು ಈ ಪೇಟ ಮ್ಯಾಕ್ತೂರಿ ಕೇಕೆ ಹೊಡೆದ್ಬಿಟ್ಟು. ಪಿಂಡ ನೋಡಿದರು ಈಟೈತೆ, ಬ್ರಹ್ಮಾಂಡ ಇದರೊಳಗೆ ಅಡಿಗೆ ಐತಿ. ಸಾಧನೆಯಿಂದ ಶೋಧಿಸಿ ನೋಡಿದರು, ಸರ್ವವು ಇದರೊಳಗೆ ನಿಂತೈತಿ. ಉತ್ತುಂಗದ ಶಿಖರುನ್ಮನೆಯೊಳಗೆ ಗುಪ್ತವಾದ ಗುಡಿ ಕಟ್ಟೈತಿ. ಗಚ್ಚಿನ ಮಾದ್ವಾರ ತೆರೆದೈತಿ. ರತ್ನ ಖಚಿತ ನಾವು ಮಂಟಪದೊಳಗೆ ನಿಚ್ಚಳ ಜ್ಯೋತಿಯ ನೆಲೆತೈತಿ. ಈ ಪಿಂಡ ನೋಡಿದರು ಈಟ. ಅದ್ರದ್ದೆಲ್ಲ ಅಪ್ಪಂದೆಲ್ಲ ವಿಚಾರ ಬಂದ್ಬಿಡ್ತು. ಆವಾಗ ಅವ್ರು ಏನಂದ್ರು, ಅಲ್ಲೇ ಕಿಲಾಡಿ ನನ್ನ ಮಗನ, ಯಾರು ತಾಯಿ ನಿನ್ನ ಎತ್ತದ್ಲ ಅಂದ್ರು. ಪುಟ್ಟರಾಜ ಗವಾಯಿ ಸ್ವಾಮಿಗಳು ಸಾಕ್ಷಾತ್ ಪರಾತ್ಪರ ವಸ್ತು ಅಪ್ಪ. ಹೌದು. ಇಂಥವು ಏಸು ಆಗಿ ಹೌದು. ಆಮೇಲೆ ಜನಪದ ಸಾಹಿತ್ಯ ಅಂದ್ರೆ ಏನು ನಿಮ್ಮ ಅಭಿಪ್ರಾಯ? ಜನಪದ ಅಂದ್ರೆ ಏನು? ಏನ್ ಹೇಳಿಕ್ ಇಷ್ಟಪಡ್ತೀನಿ ಜನಪದ ಅಂತ ಒಂದು ಪದಕ್ಕೆ? ದಡ್ಡ ಜನಪದ ಅಂದ್ರೆ ಜನನ ಮರಣ ಜಯಿಸ್ತಕ್ಕಂಥ ತಾಕತ್ ಅದರಲ್ಲಿ ಐತಿ. ಅಂತ ಸಾಹಿತ್ಯದು. ಒಬ್ಬ ತಾಯಿ ಹೇಳ್ತಾಳೆ, ಕಲ್ಲಿಗೆ ಮುಕ್ಕಾಕಿ ಎಲ್ಲಾ ದೇವರ ನೆನೆದಿ, ಕಲ್ಲೋಳಿರುವ ಸಿದ್ದರಾಮನ ನೆನೆದರೆ ಎಲ್ಲ ಮನ ರೋಗ ಪರಿಹಾರ. ಈ 360 ರೋಗ ಅದಾವ. ಧನ್ವಂತರಿ ಅದಕ್ಕೆಲ್ಲ ಕಂಡಿಡ್ದಾನ. ಆದ್ರೆ ಮನರೋಗಕ್ಕೆ ಅವನ ಔಷಧಿ ಕಂಡಿಡ್ದಲ್ಲ. ನಮ್ ಜಾನಪದರು ಮನರೋಗಕ್ಕೆ ಔಷಧಿ ಕಂಡಿಡ್ದಾರ. ಹೇಗೆ? ಮನರೋಗ ಬರ್ತತಲ್ಲ, ಅದಕ್ಕೆ ಯಾರು ಮದ್ದು ಕೊಡಕ್ ಬರಲ್ಲ. ಈ ಸಾಹಿತ್ಯ ಕೇಳಿದ್ರೆ ಮನರೋಗ ಕಿತ್ಕೊಂಡು ಹೋಗತ್ತೆ. ಹೌದು, ನಿಜ. ಅದಕ್ಕೆ ಸಾವಿಲ್ಲ ಅನ್ನೋದು. ಸಾವಿಲ್ಲದೆ ಇರ್ತಕ್ಕಂಥ ಸಾಹಿತ್ಯ ಯಾವ್ದೈತೆ ಅಂದ್ರೆ ಜಾನಪದ ಸಾಹಿತ್ಯ. ಬಹಳ ಅದ್ವಿತೀಯ ಸಾಹಿತ್ಯ. 64 ವಿದ್ಯೆಗೆ ಇದೆ ತಾಯಿ ಬೇರೆ ಅಂತ ಹೇಳ್ಬೇಕಾಯ್ತು.
ಕಾಲ ಇಲ್ಲ ಅಂತಂದು ಸುಮ್ಮನಾಗಿತ್ತು. ಹೌದೌದು. ಆಮೇಲೆ ನಿಮಗೆ ಕೊನೆಯ ಒಂದು ಪ್ರಶ್ನೆಯನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಯುವಕರಿಗೆ, ಇವತ್ತಿನ ಬರಿತಕ್ಕಂತಹ ಕವಿಗಳಿಗೆ, ಇವತ್ತಿನ ಜನಪದ ಯುವ ಗಾಯಕರುಗಳಿಗೆ ಏನು ನೀವು ಸಲಹೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಈಗ ಹಾಡಿದ್ದ ಹಾಡವನು ಹಾಡಾಗಿ ಹುಟ್ಟುವನು, ಹಾಡಿದ್ದ ಹಾಡಾಡಿ ಅರ್ಥೈಸಿಕೊಳ್ಳುವನು ಸದ್ಗುರು ಆರೂಢನ. ಈ ಜನಪದ ಎರಡೈತಿ. ಜನಪದ ಕಲಾವಿದ್ರು ಕಲಾವಂತರು ಅಂತ ಎರಡು ಭಾಗ ಐತಿ. ಕಲಾವಿದ್ರು ಅಂದ್ರೆ ಹಾಡಿದ್ದಾಡಿ ಹೊಟ್ಟೆ ಹೊಡ್ಕಂತಾರೆ. ಕಲಾವಂತ ಅಂದ್ರೆ ಹಂಗಲ್ಲ, ಅವ್ನ ಮಸ್ತ್ ಕಲ್ಪವೃಕ್ಷ ಕಾಮದಿ, ಇವನ್ ಕಲಾವಂತ, ಅವ್ರು ಕಲಾವಿದ್ರು. ಹಾಡಿದ್ದ ಆಡ್ತಾರೆ, ಹೊಟ್ಟೆ ಹೊಡ್ಕಂತಾರೆ. ಗೊತ್ತು ಅಲ್ಲಿಂದ ಇವತ್ತಿನ ಪೀಳಿಗೆ ಹೆಂಗೈತಪ್ಪ ಅಂತಂದ್ರೆ, ಬೊಟ್ಟು ತೋರಿಸಿದ್ರೆ ಅಸ್ಥ ನುಂಗಂಗೈತಿ, ಅದಕ್ಕೆ ಸರಿಯಾಗಿ ಮಾರ್ಗದರ್ಶನ ಮಾಡೋರಿಲ್ಲ, ಸರಿಯಾದ ಶಿಕ್ಷಣ ಇಲ್ಲ. ಇದು ಶಿಕ್ಷಣ ಅಲ್ಲ, ಇದು ಶಿಕ್ಷಣ. ಶಿಕ್ಷಣ ಅಲ್ಲ, ಇದು ಖಂಡಿತ ಶಿಕ್ಷಣ ಅಲ್ಲ, ಇದು ಶಿಕ್ಷಣ. ಅವನ್ನ ಎಣಗುಳಾಗಿ ಮಾಡ್ತಾರೆ. ಇವತ್ತು ಇಲ್ಲಿ ಇದೈತಲ್ಲ, ಇದು ಇದಕ್ಕೆ ಮಸ್ತಕ ಅಂತಾರೆ. ಅದಕ್ಕೆ ಮಸ್ತಕ ಬ್ರಹ್ಮಾಂಡಕ್ಕಿಂತ ಮತ್ತೆ ಯಾವ ದೊಡ್ಡದಯ್ಯ, ಎಷ್ಟೋ ಬ್ರಹ್ಮಾಂಡ ಇದ್ರೊಳಗೆ ಅಡಗಿದೆ, ಇದರ ವಿಸ್ತಾರ ಬಾಳಯ್ಯ ಅಂತಾರೆ. ಕೋಟ್ಯಾನು ಕೋಟಿ ಬ್ರಹ್ಮಾಂಡ ಇದ್ರೊಳಗೆ ಅಡಗಿದೆ. ಅದಕ್ಕೆ ತಲೆ ಅಡಿಗೆ ಒಲೆ ಅಡಿಗೆ ಅಂದದ್ದು. ಹೌದು. ಇವತ್ತು ತುಂಬಾ ಕನ್ನಡ ಅಭಿಮಾನ ಕಡಿಮೆ ಆಗ್ತಾ ಇದೆ. ಕನ್ನಡ ಭಾಷೆ ನಾಶ ಆಗ್ತಕ್ಕಂತಹ ಸನ್ನಿವೇಶಗಳಿದಾವೆ. ಇವತ್ತೇನಾದ್ರೂ ಕನ್ನಡ ಉಳಿದಿದೆ ಅಂದ್ರೆ ಅದು ಹಳ್ಳಿಗಳಲ್ಲಿ ಮಾತ್ರ, ಕೇರಿಗಳಲ್ಲಿ ಮಾತ್ರ, ಹಾಡಿಗಳಲ್ಲಿ ಮಾತ್ರ ಅಂತ ಅನ್ನೋದು ಅಭಿಪ್ರಾಯ. ಈ ಹಿಂದಿ ಮತ್ತು ಇಂಗ್ಲಿಷ್ ಏರಿಕೆಗೆ ಸಿಕ್ಕು ಕನ್ನಡಮ್ಮ ಎಲ್ಲ ಒಂದ್ ಕಡೆಗೆ ನಲುಗ್ತಿದ್ದಾಳೆ ಅನ್ನೋದು, ಇದ್ರ ಬಗ್ಗೆ ಯಾವ್ದಾದ್ರು ನಿಮ್ಮ ಒಂದು ಸಾಹಿತ್ಯವನ್ನು ಹೇಳಲಿಕ್ಕೆ. ಎಲ್ಲೋ ಒಂದು ಜಾಗಕ್ಕೆ ಹೋಗಿದ್ದೆ, ಒಬ್ಬ ಹೆಣ್ಮಗಳು ಖಾರ ಅರಿತಿದ್ಲು, ಮಗನ ಪಕ್ಕದಾಗ ಕುಂದ್ರಿಸ್ಕೊಂಡು ಬಡಿಸ್ತಿದ್ಲು ಸ್ಲೇಟ್ ಕೊಟ್ಟು. ತಡಿಕೆ ನೆರಿಕೆ ಬಾಕ್ಲು, ನೆರಿಕೆ ತಡಿ ಬಾಕ್ಲು. ಈ ಹೆಣ್ಮಗಳು ಮಕ್ಕಳನ್ನ ಹೆಂಗೆ ಅಕ್ಷರ ಕಲಿಸ್ತಾಳೆ ಅಂತ ಅಲ್ಲಿ ಹೋಗಿ ನೋಡಿದ್ರೆ, ಆ ಗರ್ತಿ ಐ ಹಾಕಿ ಕೊಟ್ಟದಲ್ಲ, ABCD ಹಾಕಿ ಕೊಟ್ಟದ್ದು. ಥಟ್ಟು ನಂಗೆ ಹೊಡಿಬಿಡ್ತು. ಬಹಳ ನೋವಾಗ್ಬಿಡ್ತು ನನಗೆ. ಕಸದ ಪುಟ್ಟೆಗೆ ಕನ್ನಡ ಎಸೆದು ಬಸುರಾದಳು ಆಂಟಿ, ಕಸದ ಪುಟ್ಟೆಗೆ ಕನ್ನಡ ಎಸೆದು ಬಸುರಾದಳು ಆಂಟಿ, ಮಮ್ಮಿ ಡಾಡಿ ಎಂಬ ಬ್ಯಾನೆಯ ತಿಣುಕಿ ಎತ್ತಳು ಕುಲು ಬೆರಕಿ, ಕೊಸರಿದ ಮಾತಿನೋಳು ಉಸುರನ್ನೆತ್ತಿರುವದ ಪಿಸುರು ಗಣ್ಣಿನ ಗರತಿ. ಈ ಹಾಡಂಗ ಉತ್ಪತ್ತಿ. ಕನ್ನಡಕ್ಕೆ ಯಾವತ್ತಿಗೂ ಸಾವಿಲ್ಲ. ಒಂದು 12ನೇ ಶತಮಾನದೊಳಗೆ ಸಂಸ್ಕೃತ ಬಂದು ಅದನ್ನು ತಲೆ ಕತ್ತರಿಸ್ತತೆ ಅನ್ನಂಗಿತ್ತು. ವಚನ ಸಾಹಿತ್ಯ ಬಂದು ಅದನ್ನು ಹಂಗೆ ತುಳಿದು ಬಿಡ್ತು. ಕನ್ನಡಕ್ಕೆ ಸಾವಿಲ್ಲ. ಕನ್ನಡ ಎಷ್ಟು ಹಾಳಾಗೋಗ್ತತೆ ಅನ್ನೋ ಒಂದು ಮನೋಭಿಪ್ರಾಯ ಇದೆಯಲ್ಲ, ಮತ್ತಂಗ ಅದು ಉದ್ಭವ ಆಗ್ತದೆ. ಅದಕ್ಕೆ ಸಾವಿಲ್ಲ. ಕನ್ನಡಕ್ಕೆ ಸಾವಿಲ್ಲ. ಕನ್ನಡಿಗನಿಗೆ ಸಾವಿದೆ, ಕನ್ನಡಕ್ಕೆ ಸಾವಿಲ್ಲ. ಅದ್ಭುತ. ಯಾಕಂದ್ರೆ ಅದರಲ್ಲಿ ಅಂತ ಒಂದು ಸತ್ವ ಇದೆ. ಇಡೀ ಪ್ರಪಂಚಕ್ಕೆ ವಚನ ಸಾಹಿತ್ಯ ಇಡೀ ಪ್ರಪಂಚದಲ್ಲಿ ಇವತ್ತು ಕಣ್ಣಿಟ್ಟು ನೋಡ್ತದೆ. ಹೌದು. ಮಠಮಾನ್ಯದಲ್ಲಿ ಜಗದ್ಗುರುಗಳು ಎಷ್ಟೋ ಜನ ಇರಬಹುದು, ಆದ್ರೆ ವಿಶ್ವಗುರಿಲ್ಲ. ವಿಶ್ವಗುರು ಬಸವಣ್ಣ. ಈ ಶತಮಾನ ಈ ಭೂಮಿಯ ಶತಕೋಟಿ ಆಳಿದ್ದಾರೆ. ಅವನು ಯಾವನಿಗೂ ರಾಷ್ಟ್ರಪಿತ ಮಹಾತ್ಮ ಅಂತ ಬಂದಿಲ್ಲ, ಗಾಂಧಿಗೆ ಬಂದಿದೆ. ಹಂಗೆ ಇದಕ್ಕೆ ಏನು ನೋವು ನಿದ್ರೆ ಬರ್ತತೆ. ಇದನ್ನ ಸರಿ ಮಾಡೋ ನಮ್ಮ ಮಕ್ಕಳು ತಯಾರದ ಮಾಡ್ತಾರೆ. ಯಾಕಂದ್ರೆ ಆ ಭಾಷೆ ಬೇಕು ನಮಗೆ. ನಮ್ಮ ಭಾಷೆಯನ್ನ ಅದಕ್ಕೆ ಕಲಿಸ್ತಕ್ಕಂಥ ಒಂದು ಕಾಲ ಬರ್ತದೆ. ಈಗ ಕನ್ನಡ ಮೇನ್ ಆಗಿದ್ದಾಳೆ ಅಂತಂದ್ರೆ, ದೇವ್ರ ಕೋಣೆಗಿದ್ದಳು ಹೊರಕ್ ಬಂದು ಗಟಾರ್ದ ಬಂದು ಕುಂತಾಳೆ. ಈಗ ಪರಭಾಷೆ ಏನಾಗೈತೆ, ದೇವ್ರ ಕೋಣೆಗೆ ಇದ್ದಂಗೆ ಐತೆ. ಅದು ಎರಡು ಕೂಡ್ಕೊಂಡು ನಮ್ಮ ಸಾಹಿತ್ಯವನ್ನು, ಈಗ ಕಿಟ್ಟಲ್ ಅವನು ಎಲ್ಲೇನು ನಮ್ಮ ಕನ್ನಡಕ್ಕೆ ನಿಘಂಟು ಬರ್ದ. ಹೌದು, ನಮ್ಮನೆ ಅವನು ಬರ್ದಲ್ಲ. ನಿಜ. ಹೌದು. ಇದನ್ನ ಯೋಚನೆ ಮಾಡ್ಬೇಕು ನಾವು. ಜರ್ಮನಿಯಿಂದ
ಅವನು ಧರ್ಮ ಪ್ರಚಾರಕ್ಕೆ ಬಂದ ಮನುಷ್ಯ ಇಡೀ ನಮ್ಮ ಎಲ್ಲ ಕನ್ನಡವನ್ನ ಹರಿದು ಕುಡಿದು ಅವನು ನಿಘಂಟು ಬರೆದ. ಇದೇ ಸಾಕ್ಷಿ. ಹೌದು. ಆಮೇಲೆ ಕುವೆಂಪುರವರು ಅಷ್ಟೇ, ಅವರು ಫಸ್ಟ್ ಗೆ ಬರೆಯದೆ ಅವರು ಇಂಗ್ಲಿಷ್ ಕವಿತೆಯನ್ನ, ಆಮೇಲೆ ಕನ್ನಡದ ಕವಿತೆಗಳು ಬರೀತಾರೆ. ಜೊತೆಗೆ ಇಂಗ್ಲಿಷ್ ಕವಿಗಳು ಅವ್ರು ತುಂಬಾ ಪ್ರಭಾವಿಸ್ತಾರೆ ಅನ್ನೋದು ಕುವೆಂಪುರವರ ಬರವಣಿಗೆಯಲ್ಲಿ. ಈಗ ಬರಹ ಬಲ್ಲಂತ ಭಾಷೆಗಳು 500 ಭಾಷೆ ಅದಾವೆ. 500 ಭಾಷೆ, 500 ಭಾಷೆಯನ್ನ ಕಲಿಬೇಕಾದ್ರೆ ನಾಲಿಗೆ ಎಸದವೆ ಒಂದೇ. ಹೌದಾ? ಮತ್ತು ಒಂದೇ ನಾಲಿಗೆಗೆ ಆ ಭಾಷೆ ಕಲಿತಕ್ಕಂಥ ತಾಕತ್ ಯಾತ್ರೆಯಿಂದ ಬರ್ತದೆ ಅಂದ್ರೆ ನಮ್ಮ ತಾಯಿ ಭಾಷೆಯಿಂದ ಬರ್ತದೆ. ಹೌದು. ತುಂಬಾ ಅಂದ್ರೆ ತುಂಬಾ ಅರ್ಥಪೂರ್ಣವಾದಂತ ಮಾತು, ತುಂಬಾ ಅರ್ಥಪೂರ್ಣವಾದಂತ ಮಾತು. ಅದೇ ಹೌದು. ತಾಯಿ ಭಾಷೆ ತಾಕತ್ ಏನೈತೆ ಅದು ಯಾವನೋ ಒಬ್ಬವನಿಗೆ ಬೆಳೀತದೆ. ಅವನು 4-5 ಭಾಷೆ ಮಾತಾಡ್ತಾನೆ, ಆದರೆ ಅವು ವ್ಯವಹಾರದ ಭಾಷೆ ಅದೇ ವಿನ ತಾಯಿ ಭಾಷೆ ಹೋಗಲ್ಲ. ಈಗ ಇಂಗ್ಲಿಷ್ ಕಲಿತಾರಲ್ಲ, ಅವ್ರು ಕಲ್ತಾರೆ ಸಾಯ್ಬೇಕಾರೆ ಆಂಟಿ ಮಮ್ಮಿ ಡ್ಯಾಡಿ ಅನ್ನಲ್ಲ, ಅಪ್ಪ ಅವ್ವ ಅಮ್ಮ ಅಂತಾರೆ ವಿನ ಆಂಟಿ ಮಮ್ಮಿ ಡ್ಯಾಡಿ. ಹೌದೌದು, ಸತ್ಯ. ತಾಯಿ ಭಾಷೆ ಅದು ರಕ್ತಗತ. ಹೌದೌದೌದು. ಅದೇ ನಮಗೇನೋ ನಚ್ಚಿಸತ್ತೆ, ಇನ್ನು ಏನಾಗತ್ತೆ. ಇದು ನಚ್ಚದ ಕಾರಣ ಏನಪ್ಪಾ ಅಂತಂದ್ರೆ, ಈಗ 15 ದಿವಸ ಬೆಳಕು, 15 ದಿವಸ ಕತ್ಲು ಆದಾಗ, ಕಾರ್ಗತ್ಲಾದಾಗ, ಯಾಕೆ ಕಾರ್ಗತ್ಲಾಕತ್ತೆ ಅಂತಂದ್ರೆ ನಾಳೆ ಬೆಳಕು ಬರ್ತತಿ. ಚಂದ್ರ ಬೆಳಕು ಆತಂದ್ರೆ ಯಾಕಪ್ಪ ಅಂತಂದ್ರೆ ನಾಳೆ ಕತ್ಲು ಬರ್ತದೆ. ಹೀಗೆ ಕತ್ಲು ಬೆಳಕು ಸಮಾಜದೊಳಗೆ ಪ್ರಕೃತಿ ನೇಮ ಅದ, ಅದನ್ನ ಮನುಷ್ಯ ಏನು ಮಾಡಕ್ ಬರಲ್ಲ. ಆ ಪ್ರಕೃತಿನೇ ಪರಿವರ್ತನೆ. ಈಗೆಲ್ಲ ಕುಕ್ಕರ್ನಾಗ ಊಟ ಮಾಡ್ತದೆ, ಈಗಾಗಲೇ ಮಡಿಕೆ ಬಯಸ್ತಾರೆ. ಅಲ್ಲಿಂದ ನೆಲ್ಲಕ್ಕಿ ಅನ್ನ ಉಂಟು, ನೆಲ್ಲಕ್ಕಿ ಅನ್ನಲ್ಲ ಕೊಲ್ಲಕ್ಕಿ ಅನ್ನ. ಈಗೆಲ್ಲ ಸಿರಿಧಾನ್ಯ ಅಂತ ಬಂದ, ಸಾವೆ ನವಣೆ. ನಾವೆಲ್ಲ ಸಣ್ಣ ಹುಡುಗರು ಆದಾಗ ಸಾವೆನ ಉಂಟು, ಸಾವೆನ ಉಣ್ತಾನೆ, ಅವ್ರ ಮನೆಗೆ ಹೆಣ್ಣು ಕೊಡಬಾರ್ದು. ರಾಗಿ ಮುದ್ದೆ ಉಣ್ತಾರೆ, ಅವ್ರ ಮನೆಗೆ ಹೆಣ್ಣು ಕೊಡಬಾರ್ದು ಅಂತ. ಇವತ್ತು ರಾಗಿ ಮುದ್ದೆ ಬಂದತಿ, ಅಲ್ಲಿಂದ ಸಾವೆ ಬಂದತಿ, ಆರ್ಕ ಬಂದತಿ, ನವಣೆ ಬಂದತಿ, ಬರಗ ಬಂದತಿ. ಈಗೆಲ್ಲ ಫ್ಯಾಕ್ಟರಿ ಅದನ್ನ ಕೊಂಡು ಉಣ್ತಾರೆ. ಹೌದು. ಈಗೆಲ್ಲ ಮಡಿಕೆ ತಯಾರಾಗೈತಿ, ಇನ್ನು ಮುಂದೆ ಕುಂಬಾರನ ಹುಡುಕ್ಬೇಕು ಮಡಿಕೆ ತಯಾರು ಮಾಡಕ್. ಅದು ಕಾಲ ಪರಿವರ್ತನೆ ಅದೇ ಆಗ್ತದೆ. ಇಷ್ಟೊಂದು ನೀವು ತುಂಬಾ ಅನುಭವಗಳನ್ನ, ಅಭಿಪ್ರಾಯಗಳನ್ನ ತುಂಬಾ ಬಹಳ ಚೆನ್ನಾಗಿ ನಮಗೆಲ್ಲ ಉಣ ಬೆಳೆಸಿದ್ರಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮಿಂದ ಒಂದು ಜನಪದ ಹಾಡನ್ನ ಹೇಳ್ಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಯಾವ್ದಾದ್ರು ಒಂದು ಜನಪದ ಹಾಡನ್ನ. ಗರ್ತಿ ಹಾಡು. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಣ್ಣ, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಣ್ಣ, ಚೆಲ್ಲಿದನು ತಂದು ಶಿವ ಕಳೆಯ ಚೆಲ್ಲಿದನು ತಂದು ಶಿವ ಕಳೆಯ ನಾಡೊಳಗೆ ಸೊಲ್ಲೆತ್ತಾಡಿತೋ ಜನಪದ ನನ್ನಣ್ಣ ಬಸವಣ್ಣ ಇಬ್ಬರೆಂಡರು ನಡುವೆ ಈಕೆ ಯಾವ ನೋಡಿದ್ದಾಳೆ. ಇಬ್ಬರೆಂಡರ ನಡುವೆ ಮಕ್ಕಂಡಾಗ ಈಕೆ ಯಾವ ನೋಡಿದ್ದಳು ಅಂತ. ನನ್ನಣ್ಣ ಬಸವಣ್ಣ ಇಬ್ಬರೆಂಡರು ನಡುವೆ ಏನ್ ಮಾಡಿದೆ? ನಮ್ಮಂಗ್ ಮಾಡಿದ ಇಲ್ಲ, ಹೆಂಗ್ ಮಾಡಿದೆ? ನನ್ನಣ್ಣ ಬಸವಣ್ಣ ಇಬ್ಬರೆಂಡರು ನಡುವೆ ಸಂಗೈನ ಹಂಗ ಹಿಡುಕೊಂಡ ಸಂಗೈನ ಹಂಗ ಹಿಡ್ಕೊಂಡ ಚೆನ್ನಾವ ಬರೋದು ಅಂಕಿತದ ಮುದ್ರಿ ಜಡುದಾನೆ. ಅದ್ಭುತ ಸಾಹಿತ್ಯ. ಖಂಡಿತ ನೋಡಿದ್ರೆ ನಮಗೆ ಯಾವುದೋ ಸರ್ವಜ್ಞ ನಾವು ನೋಡಿಲ್ಲ, ಸರ್ವಜ್ಞರ ಜೊತೆಗೆ ಮಾತಾಡ್ದಂಗಾಯ್ತು. ಸರ್ವಜ್ಞ ಬಾಯಿಂದನೇ ಅತ್ಯಂತ ಒಂದು ಅನುಭವಗಳನ್ನ ಕೇಳ್ದಂಗಾಯ್ತು. ಅಪ್ಪರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕಾಗಿ ನಾನು ನಮ್ಮೆಲ್ಲ ವೀಕ್ಷಕರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸ್ತೀನಿ. ಹೆಚ್ಚು ನಿಮಗೆ ಇನ್ನು ಭಗವಂತ ಒಳ್ಳೆ ಆರೋಗ್ಯವನ್ನ ಕೊಡ್ಲಿ, ಸಂಪತ್ತನ್ನ ಕೊಡ್ಲಿ, ಇನ್ನು ಹೆಚ್ಚು ಹೆಚ್ಚು ಕನ್ನಡ ಸಾಹಿತ್ಯಕ್ಕೆ ಜಾನಪದ ಕೊಡುಗೆಯನ್ನ ನೀವು ಕೊಡ್ಲಿ ಅಂತ ನಾನು ಶುಭ ಹಾರೈಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಿದ್ದೀನಿ. ವೀಕ್ಷಕರೇ, ಮತ್ತೆ ಮುಂದಿನ ಒಬ್ಬ ವಿಶಿಷ್ಟ ವ್ಯಕ್ತಿಯೊಂದಿಗೆ ನಿಮ್ಮೊಂದಿಗೆ ಆಗಮಿಸ್ತೀನಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ. ಹೊಸ ವಿಡಿಯೋಗಳಿಗೆ ನೀವು ಕಾಮೆಂಟ್ ಮಾಡಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ಬೆಲ್ ಬಟನ್ ಅನ್ನ ಒತ್ತಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಶರಣ ಬಸವ.